ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಂಜಾನ್ ಅಂತ ಹೇಳಿದ್ರೆ ನೆನಪಿಗೆ ಬರುವಂತದ್ದು ಡ್ರೈ ಫ್ರೂಟ್ಸ್. ಬಟ್ ಇರಾನ್ ಇಸ್ರೇಲ್ ಸಂಘರ್ಷದ ನಡುವೆ ಡ್ರೈ ಫ್ರೂಟ್ಸ್ ವ್ಯಾಪಾರವು ಕೂಡ ಸಂಕಷ್ಟಕ್ಕೀಡಾಗಿದೆ. ಪ್ರತಿ ವರ್ಷ ಭಾರತ 5 ಲಕ್ಷ ಮೆಟ್ರಿಕ್ ಟನ್ ಡ್ರೈ ಫ್ರೂಟ್ಸ್ ಅನ್ನ ಆಮದು ಮಾಡ್ಕೊಳ್ತಾ ಇತ್ತು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಕಾರಣಕ್ಕಾಗಿ ಡ್ರೈ ಫ್ರೂಟ್ಸ್ ವ್ಯಾಪಾರದ ಮೇಲೂ ಕೂಡ ಕರಿ ಛಾಯೆ ಆವರಿಸಿದೆ. ಹಾಗಾದ್ರೆ ವ್ಯಾಪಾರ ಹೇಗೆ ನಡೀತಾ ಇದೆ? ಸರಕು ಅಂದ್ರೆ ಎಲ್ಲವೂ ಕೂಡ ಸಪ್ಲೈ ಕರೆಕ್ಟ್ ಆಗಿದೆಯಾ? ಇದೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ನಮಸ್ತೆ, ನಮಸ್ತೆ. ಮೊಹಮ್ಮದ್ ಇಮಾದ್ ಚೌಧರಿ ಸರ್. ಓಕೆ ಸರ್. ನೋಡಿ, ಪ್ರತಿ ವರ್ಷ ರಂಜಾನ್ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ನೆನಪಾಗುತ್ತೆ. ಬಟ್ ಹೌದು. ಈ ವರ್ಷ ರಂಜಾನ್ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ನೆನಪಾಗ್ತಾ ಇದೆ. ಬಟ್ ಒಂದ್ ಕಡೆ ಇಸ್ರೇಲ್ ಯುದ್ಧ ಇದೆ. ಹೇಗಿದೆ ಈ ಪರಿಸ್ಥಿತಿ ಅಂತ ಹೇಳಿ? For business and personal promotions, please contact 9686376663. ಸರ್, ಸ್ಟಾರ್ಟಿಂಗ್ ಆಫ್ ದ ರಂಜಾನು ವ್ಯಾಪಾರ ಚೆನ್ನಾಗಿ ಹೋಗಿದೆ. ರೇಟ್ಸ್‌ನು ನಾರ್ಮಲ್ ಇರತ್ತೆ. ಎಲ್ಲ ಕಸ್ಟಮರ್ ಇದು ಆಫ್ಟರ್ ವಾರು ಇರಾನ್‌ದು, ಅಫ್ಘಾನ್‌ದು ವಾರ್ ಎಲ್ಲ ಆಯ್ತಂದ್ರೆ ರೇಟ್ಸ್ ಎಲ್ಲ ಜಾಸ್ತಿ ಆಯ್ತು. ಸಪ್ಲೈ ಡಿಮಾಂಡ್ ಆಯ್ತು. ಯಾ ಶಾರ್ಟೇಜ್ ಆಯ್ತು. ಏನೇನು ಪ್ರಾಡಕ್ಟ್ಸ್ ಇರಾನಿಂದ ಬರ್ತಾ ಇದಾರೆ, ಜಾಫ್ರಾನು, ಮಾಮ್ರಾ ಬಾದಾಮು, ಪಿಸ್ತಾ ಅದು ಎಲ್ಲ ಡಿಮಾಂಡ್ ಆಯ್ತು. ಸಪ್ಲೈ ಕಡಿಮೆ ಆಯಿತು. ರೇಟ್ಸ್ ನಾನು ನೋಡ್ಕೊಂಡು ನಮಗೆ ಐಟಮ್ ಬೇಕಂದ್ರೆ ರೇಟ್ಸ್‌ನು ಜಾಸ್ತಿ ಆಯಿತು. ಬಿಫೋರ್ ಮಾಮ್ರಾ ನಿಮಗೆ 3400, 3600 ಕೆಜಿಗೆ ಸಿಗತ್ತೆ. ಇವಾಗ 4500, 4600 ಆಯಿತು ಸರ್. ಹ್ಮ್. 1000 ರೂಪೀಸ್ ಜಾಸ್ತಿ ಆಯಿತು ಕೆಜಿಗೆ. ಸೊ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಆಯಿತು. ಕಸ್ಟಮರ್‌ಗೇನು ಕಷ್ಟ ಆಗತ್ತೆ, ನಮಗೇನು ಕಷ್ಟ ಆಗತ್ತೆ. ಅಲ್ಲ, ಈಗ ಇನ್ನೊಂದು ಏನಂದ್ರೆ ಹೇಳಿ, ಇರಾನಿಂದ ಏನೇನು ಬರ್ತಾ ಇತ್ತು ಆ ಸಪ್ಲೈ ಈಗಲೂ ಕೂಡ ಇದೆಯಾ ಅಥವಾ ನಿಲ್ಸ್ಬಿಟ್ಟಿದ್ದಾರೆ ಹೇಗೆ ಅಂತ? ಸರ್, ಸಪ್ಲೈ ಇರತ್ತೆ. ಮಾರ್ಕೆಟ್ ಹತ್ರ ನಿಮ್ಮ ಹತ್ರ ಏನೇನು ಹೋಲ್‌ಸೇಲ್ ಪ್ರೈಸ್ ಹತ್ರ ಇರತ್ತೆ. ಬಟ್ ಅವನು ಇವಾಗ ಬೆನಿಫಿಟ್ ತಗೊಳ್ತಾ ಇದಾರೆ. ಏನಂದ್ರೆ ಜಾಸ್ತಿ ಐಟಮ್ ಕಡಿಮೆ ಬರುತ್ತೆ ಅಲ್ವಾ? ಜಾಸ್ತಿ ಬರಲ್ಲ. ಏನೇನು ಸ್ಟಾಕ್ ಆಲ್ರೆಡಿ ಇರತ್ತೆ ಅದೇ ಇರತ್ತೆ ಎಲ್ಲರ ಹತ್ರ. ಬಟ್ ಅದು ರೇಟ್ಸ್ ಜಾಸ್ತಿ ಆಗತ್ತೆ ಸರ್. ತಿರ್ಗಾ ನೀವು ಅದು ಐಟ್ ಮೇಲೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಇರಾನಿ ಮಾಮ್ರಾ 10-15 ಕೆಜಿಸ್ ಇರತ್ತೆ. ಅದು ಐಟ್ ಮೇಲೆ ಅಂದ್ರೆ ನಾನು ತಿರ್ಗಾ ಆರ್ಡರ್ ಮಾಡಂದ್ರೆ ಡಿಮಾಂಡು. ಅವ್ರು ಹೇಳ್ತಾರೆ ಇನ್ನೂ ಸ್ವಲ್ಪ ಲೇಟ್ ಆಗತ್ತೆ, ಸ್ಟಾಕ್ ಬರೋಕ್ಕೆ ಲೇಟ್ ಆಗತ್ತೆ. ಇಲ್ಲಾಂದ್ರೆ ಬಂದಂದ್ರೆ ರೇಟ್ ಜಾಸ್ತಿ ಆಗತ್ತೆ ಸರ್. ಇದು ವಾರ್‌ಗೆ ಎಲ್ಲ ಏನೇನು ನೀವು ತಗೊಂಡಂದ್ರೆ ಎಲ್ಲಾಗೆ ಇದು ಆಯ್ತು ಸರ್. ರೇಟ್ ಜಾಸ್ತಿ ಆಯ್ತು ಸರ್. ಬಟ್ ಈಗ ರೇಟ್ಸ್ ಜಾಸ್ತಿ ಆದ್ರೆ ಕಸ್ಟಮರ್ಸ್ ಬರಲ್ಲ ಅಂತ ಒಂದು ಆರೋಪ ಇರುತ್ತೆ. ಕಸ್ಟಮರ್ಸ್ ಏನ್ ಹೇಳ್ತಿದ್ದಾರೆ? ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರಾ? ಸರ್, ಒನ್ ಕಸ್ಟಮರು ಎಷ್ಟೊಂದು ರೇಟ್ ಆಗಂದ್ರೆ ಡ್ರೈ ಫ್ರೂಟ್ಸ್ ತಿನ್ಬೇಕು, ಬಾಡಿ ಒಳ್ಳೇದು ಇರಬೇಕು ಅಂದ್ರೆ ತಿಂತಾರೆ. ಸ್ವಲ್ಪ ಕಸ್ಟಮರ್ ರೇಟ್ ಜಾಸ್ತಿ ಆಯ್ತು, ರೇಟ್ ಕಡಿಮೆ ಆದ್ಮೇಲೆ ಅಂದ್ರೆ ಅಂದ್ರೆ ಆ ಥರ. ನಮಗೆ ಸ್ವಲ್ಪ ಅದು ಆಗತ್ತೆ ಅಲ್ವಾ? ಒನ್ ಕಸ್ಟಮರ್ ಬರತ್ತೆ, ಒಂದು ಕಸ್ಟಮರ್ ರೇಟ್ ಜಾಸ್ತಿ ಆಯ್ತಂದ್ರೆ ಬರಲ್ಲ. ನಾವು ರೇಟ್ ಜಾಸ್ತಿ ಮಾಡಿಲ್ಲ. ರೇಟ್ ಜಾಸ್ತಿ ಆದ್ಮೇಲೆ ಅಂದ್ರೂ ನಾನು ಸೇಲ್ ಮಾಡಬೇಕು ಸರ್ ಅಷ್ಟೇ. ಈಗ ರಂಜಾನ್ ಅಂತ ಹೇಳಿದ್ರೆ ಈಗ ಸ್ಟಾಕ್ ಇದೆಯಾ ರಂಜಾನ್ ಹಬ್ಬಕ್ಕೆ ಅಂತ? ಸರ್, ರಂಜಾನ್ ಹಬ್ಬಕ್ಕೆ ನಾನು ರಂಜಾನ್ ಸೇಲ್ ಸ್ಟಾರ್ಟ್ ಮಾಡಿದ್ದೆ 8th ಫೆಬ್ರವರಿಗೆ. ರಂಜಾನ್ ಸ್ಟಾರ್ಟ್ ಆಯಿತು. ಇನ್ನೂ 10 ಡೇಸ್ ಇರುತ್ತೆ. ನಾನು ಸೇಲ್ ಸ್ಟಾರ್ಟ್ ಮಾಡಿದ್ದೆ. ಸೇಲ್ ಆಯಿತು ರಂಜಾನ್ 15th ಡೇಗೆ ಸರ್. ಇನ್ನು ಇವತ್ತು ರಂಜಾನ್ ಸೇಲು ಏನಿಲ್ಲ. ಕಾಂಬೋ ಆಫರ್ಸ್ ಅದೆಲ್ಲ ಖಾಲಿ ಆಯಿತು. ಬೇರೆ ನಮ್ಮ ಹತ್ರ ರೆಗ್ಯುಲರ್ ಡಿಸ್ಕೌಂಟ್ಸು, ರೆಗ್ಯುಲರ್ ಸೇಲ್ಸ್ ಅದೆಲ್ಲ ಹೋಗ್ತಾ ಇದ್ದಾರೆ ಸರ್ ಹಂಗೇನಲ್ಲಿ. ನನಗೆ ಎಕ್ಸ್‌ಪ್ಲೇನ್ ಮಾಡ್ಬೋದಾ? ಯಾವ್ಯಾವ ಎಲ್ಲಿಂದ ಬರುತ್ತೆ ಅಂತ? ಇಂಪೋರ್ಟ್ಸ್. ಸರ್, ಮೋಸ್ಟ್ಲಿ ಖರ್ಜೂರ ನಮ್ಮ ಹತ್ರ ಸೌದಿ ಅರೇಬಿಯಾದಿಂದ ಬರುತ್ತೆ. ಸ್ವಲ್ಪ ಖರ್ಜೂರ ಒಮಾನಿಂದ ಬರುತ್ತೆ, ಇರಾನಿಂದ ಬರುತ್ತೆ. ಮತ್ತೆ ಇದು ಜಾರ್ಡನ್‌ದು, ಇದು ಮೆಡ್ಜಾಲ್, ಜಾರ್ಡನ್, ಪ್ಯಾಲೆಸ್ತೀನ್ ಅಲ್ಲಿಂದ ಬರುತ್ತೆ. ನಿಮಗೆ ಮೋಸ್ಟ್ಲಿ ಎಲ್ಲ ಡೇಟ್ಸ್ ನೀವು ತಗೊಂಡು ಹೋಗಂದ್ರೆ ಚೆನ್ನಾಗಿ ಕ್ವಾಲಿಟಿದು, ಒಳ್ಳೇದು, ಹೆಲ್ತ್‌ಗೆ ಒಳ್ಳೇದು, ಅದು ಸೌದಿ ಅರೇಬಿಯಾದಿಂದ ಬರುತ್ತೆ ಸರ್. ಇರಾನಿಂದ ಬರುವಂತದ್ದು ಏನೇ? ಇರಾನ್‌ಗೆ ಬರುತ್ತೆ ಇದು ಸರ್ ಕೀಮಿಯಾ ಡೇಟ್ಸು. ಮತ್ತೆ ಇರಾನಿ ಇದು ಇಲ್ಲಿದೆ ನೋಡಿ. ಈ ತರ ಡೇಟ್ಸ್ ಬರುತ್ತೆ. ಇರಾನಿ ಡೇಟ್ಸ್ ಇದು ಸರ್. ಇದು ಸಾಫ್ಟ್ ಬರುತ್ತೆ. ಜಂಬೋ ಸೈಜು ಸಾಫ್ಟ್ ಬರುತ್ತೆ ಈ ತರ. ಇದೆ ಇರಾನಿ ಡೇಟ್ ಸರ್ ಇದು. ಇದು ರೇಟ್ ಏನಿದೆ ಈಗ? ಸರ್, ಇದು ಬಿಫೋರ್ ಇದು ಎಲ್ಲ ಸ್ಟಾರ್ಟ್ ಆಯಿತು ಕೆಜಿ 280, 290 ಸರ್. ಇವಾಗ ಇದು 450, 500 ರೂಪೀಸ್ ಸರ್ ಕೆಜಿ. ಕೆಜಿಗೆ ನಿಮಗೆ 200-300 ರೂಪೀಸ್ ಜಂಪ್ ಆಯಿತು. ಜಂಪ್ ಆಗ್ತಾ ಇದೆ. ಅಲ್ಟಿಮೇಟ್ ಆಗಿ ಸ್ಟಾಕ್ ಅಂತೂ ಇದೆ ರಂಜಾನ್‌ಗೆ ನಿಮ್ಮ ಹತ್ರ? ಸ್ಟಾಕ್ ಇದೆ ಸರ್. ಈ ರಂಜಾನ್‌ಗೆ ನಮ್ಮ ಅಂಗಡಿನಲ್ಲಿ ರಂಜಾನ್‌ಗೆ, ಹಬ್ಬಗೆ, ದಿವಾಲಿ, ದಸರಾಗೆ ಎಲ್ಲ ಎನಿ ಟೈಮ್ ನಮ್ಮ ಹತ್ರ ಫ್ರೆಶ್ ಸ್ಟಾಕ್ ಸಿಗುತ್ತೆ ಸರ್. ಇಫ್ ಇನ್ ಕೇಸ್ ಏನಾದ್ರು ಈ ಯುದ್ಧ ಮುಂದುವರೆದ್ರೆ, ಕಂಟಿನ್ಯೂ ಆಗಿದ್ರೆ ವಾರ್, ಮುಂದೆ ಏನಾಗ್ಬೋದು? ಸಪ್ಲೈ ಏನಾದ್ರು ನಿಂತೋಗ್ಬಿಡುತ್ತಾ? ಹೇಗೆ ಏನಾಗ್ಬೋದು? ಸರ್, ಇಫ್ ವಾರ್ ಕಂಟಿನ್ಯೂ ಆದ್ಮೇಲೆ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಸರ್. ಎಲ್ಲರಿಗೆ ಕಷ್ಟ ಆಗತ್ತೆ. ಸಪ್ಲೈ ಕಂಪ್ಲೀಟ್ಲಿ ಕಟ್ ಆದ್ಮೇಲೆ ಅಂದ್ರೆ ಇರಾನ್‌ದು, ಅಫ್ಘಾನ್‌ದು ಮೇನ್ ಐಟಮ್ಸ್ ಏನೇನು ಬರುತ್ತೆ ಅದು ಎಲ್ಲ ಸಿಗಲ್ಲ ಸರ್. ಥ್ಯಾಂಕ್ಸ್ ಸೋ ಮಚ್. ಎಸ್ ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಕಡೆ ಇರಾನ್ ಇಸ್ರೇಲ್ ವಾರ್ನಿಂದಾಗಿ ಡ್ರೈ ಫ್ರೂಟ್ಸ್ ವ್ಯಾಪಾರದ ಮೇಲೂ ಕೂಡ ಒಂದು ರೀತಿಯಾಗಿ ಕರಿ ಛಾಯೆ ಆವರಿಸಿದೆ. ಇಫ್ ಇನ್ ಕೇಸ್ ಏನಾದರೂ ಯುದ್ಧ ಮುಂದುವರೆದ್ರೆ ಈ ವ್ಯಾಪಾರಕ್ಕೂ ಕೂಡ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ. ವ್ಯಾಪಾರಸ್ಥರು ಹೇಳ್ತಾ ಇರುವಂತ ಮಾತಿದು. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.